ಪ್ರೈಸ್ ಲಾರ್ಡ್. ದೇವರ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ದಿನವನ್ನು ಕಾಣುವಂತೆ ದೇವರು ನಮಗೆ ಸಹಾಯ ಮಾಡಿದ್ದಕ್ಕಾಗಿ ಸ್ತೋತ್ರ. ಆತನು ಮಾಡಿದೆಲ್ಲ ಉಪಕಾರಗಳಿಗಾಗಿ, ಎಲ್ಲ ಆಶೀರ್ವಾದಗಳಿಗಾಗಿ ದೇವರಿಗೆ ಸ್ತೋತ್ರವನ್ನು, ಮಹಿಮೆಯನ್ನು ಸಲ್ಲಿಸ್ತೇನೆ. ಇಂದಿನ ವೇದ ಅಧ್ಯಯನಕ್ಕಾಗಿ ಒಂದು ವಾಕ್ಯವನ್ನು ಓದಿಕೊಳ್ಳೋಣ. ಕೀರ್ತನೆ 138 ಅದರ 8ನೇ ವಾಕ್ಯ. ಯೆಹೋವನು ನನ್ನ ಕಾರ್ಯವನ್ನು ಸಿದ್ಧಿಗೆ ತರುವನು. 138ನೇ ಕೀರ್ತನೆ ದಾವೀದನು ದೇವರ ಸನ್ನಿಧಾನದಲ್ಲಿ ಸ್ತುತಿ ಮಾಡುವ ಅಥವಾ ರಕ್ಷಿಸಿದಂತಹ ದೇವರನ್ನು ಸ್ತುತಿಸುವಂತಹ ಒಂದು ಕೀರ್ತನೆಯಾಗಿ ನೋಡ್ತೇವೆ. ಪೂರ್ಣ ಮನಸ್ಸಿನಿಂದ ದೇವರನ್ನು ಕೊಂಡಾಡ್ತಾ, ಪೂರ್ಣ ಮನಸ್ಸಿನಿಂದ ದೇವರಿಗೆ ಘನಪಡಿಸುತ್ತಾ, ಆರಾಧಿಸುತ್ತಾ ಇರುವಂತಹ ಒಂದು ಸನ್ನಿವೇಶವನ್ನು ನಾವಿಲ್ಲಿ ನೋಡ್ತಾ ಇದ್ದೇವೆ. ಹಾಗೆ ಆರಾಧಿಸಿ ದೇವರ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡಿ ಬಿಡುಗಡೆಯನ್ನು ಹೊಂದುವಂತಹ ಆ ದಾವೀದನು ಅವನು ತನ್ನ ಜೀವಿತದಲ್ಲಿ ಒಂದು ನಂಬಿಕೆಯಿಂದ, ಭರವಸದಿಂದ ಒಂದು ಮಾತನ್ನು ಹೇಳ್ತಾ ಇದ್ದಾನೆ. ಯೆಹೋವನು ನನ್ನ ಕಾರ್ಯವನ್ನು ಸಿದ್ಧಿಗೆ ತರ್ತಾನೆ. ಸಿದ್ಧಿಗೆ ತರ್ತಾನೆ ಅಂತ ಹೇಳಿದ್ರೆ ನಮಗೆ ಒಂದು ವೇಳೆ ಅರ್ಥ ಆಗಲ್ಲ. ಅದು ಪೂರ್ಣತೆಗೆ ತರ್ತಾನೆ, ಪರ್ಫೆಕ್ಷನ್ಗೆ ತರ್ತಾನೆ ಅಂತ. ತಮಿಳಿನಲ್ಲಿ ಈ ರೀತಿ ಕೊಟ್ಟಿದ್ದಾರೆ, ಕರ್ತರ್ ಎನಕ್ಕಾಗೆ ಯಾವೈயும் செய்து முடிப்பார். ಎಲ್ಲವನ್ನ ಮಾಡಿ ಮುಗಿಸುವಂತಹ ದೇವರು, ಅರ್ಧಂಬರ್ಧ ನಿಲ್ಲಿಸುವಂತಹ ದೇವರಲ್ಲ, ಅರ್ಧಕ್ಕೆ ನಿಲ್ಲಿಸುವಂತಹ ದೇವರಲ್ಲ. ಕೆಲವು ಸಂದರ್ಭಗಳಲ್ಲಿ ನೋಡ್ತೀವಿ, ಕೆಲವು ಕಾರ್ಯಗಳನ್ನು ಮನೆ ಕಟ್ಟೋಕ್ಕೆ ಕೆಲವರು ಆರಂಭ ಮಾಡ್ತಾರೆ, ದುಡ್ಡಿರಲ್ಲ, ಫಿನಿಷ್ ಮಾಡೋಕ್ಕಾಗಿರಲ್ಲ. ಅಥವಾ ದುಡ್ಡು ಶಾರ್ಟೇಜ್ ಬರುತ್ತೆ, ಕೆಲವುದೆಲ್ಲ ಅಲ್ಲೇ ಇರಲಿ, ಇದು ಆಮೇಲೆ ಮಾಡೋಣ, ನೆಕ್ಸ್ಟ್ ಇನ್ನೊಂದು ಸರಿ ಮಾಡೋಣ, ಕಬೋರ್ಡ್ ನೆಕ್ಸ್ಟ್ ಟೈಮ್ ಮಾಡೋಣ, ಇವಾಗ ದುಡ್ಡಿಲ್ಲ, ಅದು ನಿಲ್ಲಿಸೋಣ, ಇದು ನಿಲ್ಲಿಸೋಣ, ಫಿನಿಷ್ ಮಾಡೋಕ್ಕಾಗದಂಥ ಸ್ಥಿತಿಯಲ್ಲಿ ಬರುತ್ತೆ. ಅರ್ಧಂಬರ್ಧಕ್ಕೆ ನಿಲ್ಲಿಸುವವರು, ಅರ್ಧ ಕೆಲಸ ಮಾಡಿ ನಿಲ್ಲಿಸುವಂತಹ ವ್ಯಕ್ತಿಗಳು. ಕಾರಣ ಒಂದನ್ನು ಸಹ ಫಿನಿಷ್ ಮಾಡೋಕ್ಕಾಗಲ್ಲ, ಪರ್ಫೆಕ್ಷನ್ಗೆ ತರೋಕ್ಕಾಗಲ್ಲ. ಆದರೆ ದಾವೀದನು ಹೇಳ್ತಾನೆ, ದೇವರು ನನ್ನ ಕಾರ್ಯವನ್ನು, ನನ್ನ ಜೀವಿತವನ್ನು, ತಮಿಳಲ್ಲಿ ಹೇಳುವುದು ನನಗಾಗಿ ಎಲ್ಲವನ್ನ ಮಾಡಿ ಮುಗಿಸುವಂತಹ ದೇವರು. ಮಾಡುವವನು ಮಾತ್ರವಲ್ಲ, ಅದನ್ನು ಫಿನಿಷ್ ಮಾಡುವಂತಹ. ಅದರ ಅರ್ಥ, ದೇವರು ಒಂದು ಕಾರ್ಯವನ್ನು ಮಾಡಿದ್ರೆ ಅದರಲ್ಲಿ ಮತ್ತೆ ಆ್ಯಡ್ ಮಾಡೋದಕ್ಕೇನೂ ಇರಲ್ಲ. ಕಾರಣ ದೇವರು ಮಾಡಿದ್ರೆ ಅದು ಸುಂದರವಾಗಿ ಮಾಡ್ತಾನೆ. ದೇವರ ವಾಕ್ಯದಲ್ಲಿ ನಾವು ಲೂಕನ ಸುವಾರ್ತೆಯಲ್ಲಿ ಓದ್ತೇವೆ, ಒಬ್ಬ ತೊದಲು ಮಾತಿನವನನ್ನು ಯೇಸು ಸ್ವಸ್ಥ ಮಾಡಿದಾಗ ಜನರು ಅವನ ಕುರಿತು, ಆ ಸ್ವಸ್ಥವಾದ ವ್ಯಕ್ತಿಯನ್ನು ನೋಡಿ ಹೇಳುವಂಥ ಒಂದು ಮಾತಿದೆ, ಆತನು ಎಲ್ಲವನ್ನು ಚೆನ್ನಾಗಿ ಮಾಡಿದ್ದಾನೆ, ಎಲ್ಲವನ್ನು ಚೆನ್ನಾಗಿ ಮಾಡಿದ್ದಾನೆ. ಈ ಹಗಲ ಸಮಯದಲ್ಲಿ ನಿನ್ನ ಜೀವಿತದಲ್ಲಿ ಎಲ್ಲವನ್ನ ಚೆನ್ನಾಗಿ ಮಾಡುವಂತಹ ಸರ್ವಶಕ್ತನಾದ ಒಬ್ಬ ದೇವರಿದ್ದಾನೆ. ಆತನು ನಿನಗಾಗಿ ಮಾಡ್ತಾನೆ. ಮನುಷ್ಯ ಹೇಳೋದಲ್ಲ ಚೆನ್ನಾಗಿದೆ ಅಂತ. ಮನುಷ್ಯರು ಅವರು ಹೇಳ್ತಾರೆ ಚೆನ್ನಾಗಿದೆ ಚೆನ್ನಾಗಿದೆ ಅಂತ ಸುಮ್ಮನೆ ಹೇಳ್ತಾರೆ. ಆದರೆ ದೇವರ ವಾಕ್ಯ ಹೇಳ್ತದೆ, ದೇವರು ಒಂದು ಕಾರ್ಯವನ್ನು ಮಾಡಿದ್ರೆ ಮನುಷ್ಯ ಹೇಳ್ತಾನೆ ಇದು ಚೆನ್ನಾಗಿದೆ, ಎಲ್ಲವನ್ನ ಚೆನ್ನಾಗಿ ಮಾಡಿದ್ದಾನೆ. ಹೆಗಲ ಸಮಯದಲ್ಲಿ ನಿನ್ನ ಜೀವಿತದಲ್ಲಿ ಎಲ್ಲವನ್ನ ಸುಂದರವಾಗಿ ಮಾರ್ಪಡಿಸುವಂತಹ ಸರ್ವಶಕ್ತನಾದ ಒಬ್ಬ ದೇವರಿದ್ದಾನೆ. ನಿನಗಾಗಿ ಅದ್ಭುತವನ್ನು ಮಾಡುವ ಸರ್ವಶಕ್ತನಾದ ಒಬ್ಬ ದೇವರಿದ್ದಾನೆ. ಈ ಬೆಳಗ್ಗೆ ಆತನ ಮುಖವನ್ನು ನೋಡು, ಆತನಲ್ಲಿ ನೀನು ಆಶ್ರಯಿಸು, ಆತನ ಚಿತ್ತಕ್ಕೆ ವಿಧೇಯನಾಗಿರು. ಕಾರಣ ದಾವೀದನ ಜೀವಿತದಲ್ಲಿ ಒಂದು ವಿಷಯ ಗೊತ್ತು, ನನ್ನ ಕಾರ್ಯವನ್ನು ಸಿದ್ಧಿಗೆ ತರುವಂತಹ ಒಬ್ಬ ದೇವರಿದ್ದಾನೆ, ನನ್ನ ಕಾರ್ಯವನ್ನು ಪೂರ್ಣತೆಗೆ ತರುವಂಥ ಒಬ್ಬ ದೇವರಿದ್ದಾರೆ. ಅದನ್ನು ಕಾರಣ ಏನು ಗೊತ್ತಾ? ಆರಂಭಿಸಿದ್ದು ನಾನಲ್ಲ, ಆರಂಭಿಸಿದ್ದು ದೇವರೇ. ಮನುಷ್ಯ ಆರಂಭಿಸ್ತಾನೆ, ಮನುಷ್ಯ ಅರ್ಧಕ್ಕೆ ನಿಲ್ಲಿಸ್ತಾನೆ. ಆದರೆ ದೇವರ ವಾಕ್ಯದಲ್ಲಿ ಇಬ್ರಿಯ ಪತ್ರಿಕೆಯಲ್ಲಿ ಓದ್ತೇವೆ 12ನೇ ಅಧ್ಯಾಯದಲ್ಲಿ, ನಂಬಿಕೆಯನ್ನು ಹುಟ್ಟಿಸುವವನು ಪೂರೈಸುವವನು ಆದ ದೇವರು. ದ ಸ್ಟಾರ್ಟರ್ ಆ್ಯಂಡ್ ದ ಫಿನಿಷರ್. ನಿಮ್ಮಲ್ಲಿ ಒಂದು ಒಳ್ಳೆಯ ಕಾರ್ಯವನ್ನು ದೇವರು ಪ್ರಾರಂಭಿಸಿದ್ದರೆ ಅದನ್ನು ಫಿನಿಷ್ ಮಾಡೋದಕ್ಕೆ ದೇವರು ಶಕ್ತನಾಗಿದ್ದಾನೆ. ನಿನ್ನಲ್ಲಿ ಒಂದು ಒಳ್ಳೆಯ ಕಾರ್ಯವನ್ನು ಆರಂಭಿಸಿದ್ದರೆ ಅದನ್ನು ಅಂತ್ಯದವರೆಗೂ ತೆಗೆದುಕೊಂಡು ಹೋಗಿ ಅದನ್ನು ಸುಂದರವಾಗಿ ಮಾಡಿ ಮುಗಿಸುವಂತಹ ಸರ್ವಶಕ್ತನಾದ ಒಬ್ಬ ದೇವರಿದ್ದಾನೆ. ಒಂದು ವೇಳೆ ನಾನು ನೀವು ಆರಂಭಿಸುವಂಥದ್ದು ಅದು ಸುಂದರವಾಗಿರಲ್ಲ, ನಾನು ನೀವು ಪ್ರಾರಂಭಿಸುವುದು ಅದು ನಮ್ಮ ಹೆಸರಿಗೋಸ್ಕರ ನಾವು ಮಾಡುವುದಕ್ಕಾಗಿ ಪ್ರಯತ್ನ ಮಾಡುವಾಗ ಒಂದು ವೇಳೆ ಸಕ್ಸಸ್ ಆಗದೇ ಇರಬಹುದು. ಆದರೆ ನಿನ್ನ ಜೀವಿತವನ್ನು ರೂಪಿಸುವುದಕ್ಕೆ, ನಿನ್ನ ಜೀವಿತವನ್ನು ಆಶೀರ್ವಾದ ಮಾಡುವುದಕ್ಕೆ, ನಿನ್ನ ಜೀವಿತವನ್ನು ಬಲಪಡಿಸುವುದಕ್ಕೆ ದೇವರು ಬಯಸಿದರೆ, ದೇವರು ಆಲೋಚನೆ ಮಾಡಿದ್ರೆ,
ದೇವರು ಇಷ್ಟಪಟ್ಟರೆ ಅದನ್ನು ಫಿನಿಷ್ ಮಾಡುವುದಕ್ಕೆ ಶಕ್ತನಾದೊಬ್ಬ ದೇವರಿದ್ದಾನೆ. ಈಗಲೇ ಸಮಯದಲ್ಲಿ ಕರ್ತನಿಗೆ ಹೇಳೋಣ, ಕರ್ತನೆ, ನನ್ನ ಜೀವಿತವನ್ನು ಸುಂದರವಾಗಿ ಮಾರ್ಪಡಿಸುವಂತಹ ಒಬ್ಬ ದೇವರು ನೀನಾಗಿದ್ದೆ, ಅದಕ್ಕಾಗಿ ಸ್ತೋತ್ರ. ದ ಸ್ಟಾರ್ಟರ್ ಆ್ಯಂಡ್ ದ ಫಿನಿಷರ್. ಸ್ಟಾರ್ಟ್ ಮಾಡೋರು ತುಂಬ ಜನ ಇದ್ದಾರೆ, ಫಿನಿಷ್ ಮಾಡುವವರು ಬಹಳ ಕಡಿಮೆ ಜನ ಇದ್ದಾರೆ. ಸ್ಟಾರ್ಟ್ ಮಾಡಿ ಫಿನಿಷ್ ಮಾಡೋಕ್ಕಾಗದೆ ಕಷ್ಟಪಡುವಂಥ ಅನೇಕ ವ್ಯಕ್ತಿಗಳನ್ನು ನೋಡ್ತೇವೆ. ಆದರೆ ನಮ್ಮ ಜೀವಿತದಲ್ಲಿ ಒಂದು ಆತ್ಮಿಕ ಜೀವಿತವನ್ನು ಸ್ಟಾರ್ಟ್ ಮಾಡಿದವರು ಯಾರು? ದೇವರು ಸ್ಟಾರ್ಟ್ ಮಾಡಿದ್ದಾರೆ. ನಾವು ಅನಾತ್ಮಿಕರಾಗಿ ಪಾಪದಲ್ಲಿ ಬಿದ್ದಾಗ ನನ್ನೊಳಗೆ ದೇವರ ಪ್ರೀತಿಯನ್ನು ಕೊಟ್ಟು ನನ್ನನ್ನು ಆತ್ಮಿಕವಾಗಿ ಬಲಪಡಿಸಿ ನನ್ನಲ್ಲಿ ನಂಬಿಕೆಯನ್ನು ಹುಟ್ಟಿಸಿದಂತಹ ದೇವರು ಆ ನಂಬಿಕೆಯನ್ನು ಪೂರೈಸುವುದಕ್ಕೆ ಶಕ್ತನಾದಂತಹ ಒಬ್ಬ ದೇವರಿದ್ದಾನೆ. ಈಗಲೇ ಸಮಯದಲ್ಲಿ ಕರ್ತನಿಗೆ ಹೇಳೋಣ, ಸ್ವಾಮಿ, ನನ್ನ ಜೀವಿತದಲ್ಲಿ ಎಲ್ಲ ಕಾರ್ಯಗಳನ್ನು ಸಿದ್ಧಿಗೆ ತರುವಂತಹ ದೇವರು ನೀನಾಗಿರುವುದಕ್ಕಾಗಿ ಸ್ತೋತ್ರ. ಅದೇ ಕೀರ್ತನೆ ಅವನು ಹೇಳ್ತಾನೆ, ಸ್ವಾಮಿ, ನೀನು ಕೈ ಹಚ್ಚಿದ ಕೆಲಸವನ್ನು ನೆರವೇರಿಸದೆ ಬಿಡಬೇಡ. ಹೌದು, ದೇವರೊಂದು ಕಾರ್ಯಕ್ಕೆ ಕೈ ಹಚ್ಚಿದರೆ ಅವನು ನೆರವೇರಿಸ್ತಾನೆ. ದೇವರು ನಿನ್ನ ಜೀವಿತವನ್ನು ರೂಪಿಸುವುದಕ್ಕೆ ತೀರ್ಮಾನ ಮಾಡಿದ್ರೆ ಆತನು ಅದಕ್ಕೆ ಸುಂದರವಾದ ಒಂದು ಅಂತ್ಯವನ್ನು ಕೊಡ್ತಾನೆ, ಅದನ್ನು ನೆರವೇರಿಸ್ತಾನೆ. ಈ ಬೆಳಗ್ಗೆ ಆತನಲ್ಲಿ ಆಶ್ರಯಿಸೋಣ. ಆತನ ಕರಸ್ಪರ್ಶ ನಮ್ಮ ಮೇಲಿದ್ದರೆ ಅದು ಅದ್ಭುತವಾಗಿ ಮಾರ್ಪಡುತ್ತೆ. ಕಣ್ಣುಗಳನ್ನ ಮುಚ್ಚೋಣ, ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಪರಲೋಕದ ತಂದೆಯಾದ ದೇವರೇ, ಈ ಸಮಯಕ್ಕಾಗಿ ಸ್ತೋತ್ರ. ಈ ಸಮಯದಲ್ಲಿ ಮತ್ತೊಂದು ಆವರ್ತಿ ನಿನ್ನ ಸಂಧಾನಕ್ಕೆ ನಾವು ಬಂದಿದ್ದೇವೆ. ನಮ್ಮನ್ನೇ ನಿನ್ನ ಪಾದಗಳಿಗೆ ಒಪ್ಪಿಸಿಕೊಡ್ತೇವೆ. ತಲೆಬಾಗಿರುವಂತಹ ನಿನ್ನ ಮಕ್ಕಳಿಗಾಗಿ ನಾವು ಪ್ರಾರ್ಥಿಸ್ತೇವೆ. ಆಶೀರ್ವಾದ ಮಾಡಪ್ಪ. ನೀನು ಅವ್ರ ಜೀವಿತದಲ್ಲಿ ಆರಂಭಿಸಿರುವಂತಹ ಉತ್ತಮವಾದ ಕಾರ್ಯ ಅದು ಸುಂದರವಾಗಿ ಮುಕ್ತಾಯ ಮಾಡುವ, ಸಿದ್ಧಿಗೆ ತರುವ, ಪರ್ಫೆಕ್ಷನ್ಗೆ ತರುವ ದೇವರು ನೀನಾಗಿರೋದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇನ್. God bless you.